ಭಂಡಾರಿ ಸೀನಣ್ಣನವರೇ ಹಾಗೂ ಕಡೂರು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಇಂಜಿನಿಯರ್ ರಘುರಾಮ್ ಸರ್ ಅವರೇ ಹಾಗೂ ಸಂಘದ ಎಲ್ಲ ನಿರ್ದೇಶಕರು, ಸದಸ್ಯರುಗಳೇ, ಇಂಜಿನಿಯರ್ ಕುಟುಂಬದವರೇ, ವಿವಿಧ ಉದ್ಯಮಿಗಳ ಮಾಲೀಕರೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಅಪ್ರತಿಮ ದೇಶಭಕ್ತ, ಚತುರ ಇಂಜಿನಿಯರ್, ನೀರಾವರಿ ತಜ್ಞ, ಅಣೆಕಟ್ಟುಗಳ ತಜ್ಞ, ಭಾರತ ರತ್ನ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯನ್ನು ಭಾರತದಲ್ಲಿ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಜಾತಸಂ ಮರಣ ಸದೃಶ್ಯಂ ಅಂತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸಾಯೋದಕ್ಕಿಂತ ಮುಂಚೆ ತನ್ನ ಹೆಜ್ಜೆ ಗುರುತುಗಳನ್ನು ನಾವು ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕು ಅಂತೇಳಿ ಆ ಒಂದು ಅಷ್ಟೊಂದು ಹೆಜ್ಜೆ ಗುರುತುಗಳನ್ನು ಇಂದು ನಮ್ಮ ವಿಶ್ವೇಶ್ವರಯ್ಯನವರು ನಮ್ಮಲ್ಲಿ ಬಿಟ್ಟೋಗಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದ ಶ್ರೀನಿವಾಸ ಶಾಸ್ತ್ರಿಗಳು ಒಮ್ಮೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಕಾಶಿ ಯಾತ್ರೆ ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ, ಆ ಗಂಗಾ ನದಿಯಲ್ಲಿ ಮುಳುಗಿ ಏಳುವಂಥ ಸಂದರ್ಭದಲ್ಲಿ ಅವರ ಕೈಗೆ ಒಂದು ಶಿವಲಿಂಗ ಬಂದು ಸಿಗುತ್ತೆ. ಅದೇ ವರ್ಷ ಆ ಶಿವಲಿಂಗವನ್ನು ಮನೆ ತಂದು ಪೂಜೆ ಮಾಡ್ತಾ ಇರ್ತಾರೆ. ಅದೇ ವರ್ಷ 1861ರಲ್ಲಿ ವಿಶ್ವೇಶ್ವರಯ್ಯನವರ ಜನನ ಆಗುತ್ತೆ. ಆ ಶಿವಲಿಂಗದ ಜ್ಞಾಪಕಾರ್ಥವಾಗಿ ಅವರಿಗೆ ವಿಶ್ವೇಶ್ವರಯ್ಯ ಅಂತ ಹೇಳಿ ನಾಮಕರಣ ಮಾಡ್ತಾರೆ. 15ನೇ ವಯಸ್ಸಿಗೆ ವಿಶ್ವೇಶ್ವರಯ್ಯನವರು ತನ್ನ ತಂದೆಯನ್ನು ಕಳ್ಕೊತಾರೆ. ಬಾಲ್ಯದಲ್ಲೇ ತುಂಬ ಅಪ್ರತಿಮ ವಿದ್ಯೆಯನ್ನು ಕಲ್ತಿರ್ತಾರೆ. 15 ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡು ಸೋದರ ಮಾವ ರಾಮಯ್ಯನವರ ಆಶ್ರಯದಲ್ಲಿ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ಒಮ್ಮೆ ಫೀಸ್ ಕಟ್ಟಲಿಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ. ಫೀಸನ್ನು ಕಟ್ಟಬೇಕಾಗುತ್ತೆ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ 70 ಕಿಲೋಮೀಟರ್ ದೂರ. ಅಲ್ಲಿಂದ ಅವರು ಬಸ್ಸಲ್ಲಿ ಬಂದು ಹೋಗ್ಲಿಕ್ಕೂ ಕೂಡ ಅವ್ರ ಹತ್ರ ಹಣ ಇರೋದಿಲ್ಲ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ 70 ಕಿಲೋಮೀಟರ್ ನಡೆದುಕೊಂಡೇ ಬಂದು ಅವ್ರ ತಾಯಾದ ವೆಂಕಟಲಕ್ಷ್ಮಮ್ಮನವರು ಪಾತ್ರೆ ಪಡಗಗಳನ್ನೆಲ್ಲ ಮಾರಿ ಅವರಿಗೆ ಫೀಸನ್ನು ಹೊಂದಿಸಿ ವಾಪಸ್ ಕಳಿಸ್ಕೊಡ್ತಾರೆ ಬೆಂಗಳೂರಿಗೆ. ಅವರಷ್ಟೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಡುತ್ತೆ, ಸಂಜೆ 4 ಗಂಟೆ ಆಗುತ್ತೆ. ಅಲ್ಲಿನ ಸಿಬ್ಬಂದಿ ವರ್ಗ ಫೀಸನ್ನು ಕಟ್ಟಿಸ್ಕೊಳ್ಳೋದಿಲ್ಲ. ಈಗಾಗಲೇ ಸಮಯ ಆಗಿದೆ, ನಾನು ಫೀಸ್ ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಹರಿದಂತಹ ಆ ಶಾಲೆಯ ಪ್ರಾಂಶುಪಾಲರು ವಿಸ್ಲೆ ವಾಟರ್ಸ್ ಅಂತಕ್ಕಂಥವ್ರು, ಈ ಅಪ್ರತಿಮ ಹುಡುಗನಿಗೆ ಅನ್ಯಾಯ ಆಗುತ್ತೆ, ಅದು ಏನೇ ಬಂದರೆ ನಾನು ಮುಂದೆ ನೋಡ್ಕೋತೀನಿ, ಅವರನ್ನು ಫೀಸ್ ಕಟ್ಟಿಸ್ಕೊಂಡು ಎಕ್ಸಾಮಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಅವಾಗ ಎಕ್ಸಾಮಲ್ಲಾಗಿ ಅತ್ಯಂತ ಉತ್ತೀರ್ಣ ಅಂಕಗಳನ್ನು ತಗೊಂಡು ಉತ್ತೀರ್ಣರಾಗ್ತಾರೆ. ಉತ್ತೀರ್ಣ ಸಂದರ್ಭದಲ್ಲಿ ಆ ಪ್ರಾಂಶುಪಾಲರಲ್ಲಿ ಇವರನ್ನು ಅಬ್ಸರ್ವ್ ಮಾಡಿ, ಇವನಿಗೆ ತುಂಬ ಅಪ್ರತಿಮವಾದ ಶಕ್ತಿ ಇದೆ, ಇವನನ್ನೇನಾದರೂ ಮುಂದುವರಿಸಿ ಇವನನ್ನು ಒಂದು ಒಳ್ಳೆ ಕ್ಷೇತ್ರಕ್ಕೆ ಕಳಿಸಬೇಕು ಅಂತೇಳಿ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾದ ರಂಗಾರಾಯರಿಗೆ ಒಂದು ಪತ್ರ ಬರೀತಾರೆ. ಹೀಗೆ ನಮ್ಮಲ್ಲಿ ಒಬ್ಬ ಅಪ್ರತಿಮ ವಿದ್ಯಾರ್ಥಿ ಇದ್ದಾನೆ, ಇವನಿಗೇನಾದರೂ ಸಂಸ್ಥಾನದ ವತಿಯಿಂದ ನಾವು ಸಹಾಯ ಮಾಡಿದ್ರೆ ಅವನನ್ನು ಪೂನಾದಲ್ಲಿ ಇಂಜಿನಿಯರಿಂಗ್ಗೆ ನಾನು ಸೇರಿಸ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೈಸೂರಿನ ಸಂಸ್ಥಾನಕ್ಕೆ ಒಂದು ಪತ್ರ ಬರೀತಾರೆ. ಆ ಪತ್ರನ ನೋಡಿದಂತಹ ರಂಗರಾಯರು ಸಹಾಯಸ್ತ ಚಾಚಿ ಅವರನ್ನು ಪೂನಾಕ್ಕೆ ಇಂಜಿನಿಯರಿಂಗ್ ಕಳಿಸ್ಕೊಡ್ತಾರೆ. ಯಾವ ಸಂಸ್ಥಾನದ ಸ್ಕಾಲರ್ಶಿಪ್ಪನ್ನು ಪಡೆದು ಓದ್ತಾರೆ, ಅದೇ ಸಂಸ್ಥಾನದ ದಿವಾನರಾಗಿದ್ದು ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ವಿಶೇಷತೆ. ಹಾಗೆ ಪೂನಾದಲ್ಲಿ 3 ವರ್ಷ ಇಂಜಿನಿಯರಿಂಗ್ ಮಾಡಿದಂತಹ ವಿಶ್ವೇಶ್ವರಯ್ಯನವರು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದುತ್ತಾರೆ. ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದಂತಹ ಆವಾಗಿನ ಕಾಲದಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. PWD ಇಲಾಖೆಯಲ್ಲಿ ಫಸ್ಟ್ ಕ್ಲಾಸ್ ಬಂದವರಿಗೆ ಪ್ರಥಮವಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ. ಪೂನಾದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ಇವತ್ತೇನು ನಾವು ಮೊನ್ನೆ ನೋಡಿದ್ವಿ, ಆಲ್ಮಟ್ಟಿ ಡ್ಯಾಮಲ್ಲಿ ಏನು ಗೇಟ್ ಹೊಡೆದು ಇವತ್ತು ಕರ್ನಾಟಕನೇ ಒಂದು ಚಿಂತಾಕ್ರಾಂತವಾಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗಿತ್ತು. ಅಂದಿನ ಕೂಡ ಚಕ್ಲಿ ವಾಟರ್ ಡ್ಯಾಮ್ ಅಂತ ಹೇಳಿ ಆ ಡ್ಯಾಮಿಗೆ ನೀರಾವರಿ ಇದರಲ್ಲಿ ನಾವೇನು ಬ್ಲಾಕೇಜ್ ಸಿಸ್ಟಮ್ ಅಂತ ಏನು ಕರಿತೀವಿ, ಅಂದರೆ ಸಮರ್ಪಕವಾಗಿ 1/1 ನೀರಾವರಿ ಏನು ಡಿಸ್ಟ್ರಿಬ್ಯೂಟ್ ಆಗಬೇಕು, ಆ ಥರದ್ದು ಯಾವುದೇ ವ್ಯವಸ್ಥೆ ಇರಲ್ಲ. ಯಾವಾಗ ಬೇಕು ಆ ಥರ ಡಿಸ್ಟ್ರಿಬ್ಯೂಟ್ ಆಗಿ ನೀರು ಸರಿಯಾದ ಸಮಯಕ್ಕೆ ಸರಿಯಾದ ಜನಕ್ಕೆ ತಲುಪದೆ ತುಂಬ
ತುಂಬ ವ್ಯರ್ಥ ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಬ್ರಾಕೇಜ್ ಸಿಸ್ಟಮ್ನ ಇನ್ವೆಂಟರಿ ಮಾಡಿ ಆಟೋಮೆಟಿಕ್ ಗೇಟನ್ನು ಮಾಡಿ ಅವತ್ತೊಂದು ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ವಿಶ್ವ ಕೂಡ ಬೆರಗಾಗುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಇದೇ ರೀತಿ ಸಾಕಷ್ಟು ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ತುಂಬ ಬ್ರೀಫಾಗಿ ಹೇಳ್ಬೋದು, ಆಲ್ರೆಡಿ ತುಂಬ ಹೊತ್ತಿಂದ ಕಾದಿದ್ದೀರ, ನಮಗೂ ಕೂಡ ಸಮಯ ಇಲ್ಲ, ಹಾಗಾಗಿ ನಾನು ಬ್ರೀಫಾಗಿ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗೆ ಬ್ರಿಟಿಷ್ ಸರ್ಕಾರದಲ್ಲಿ ಇವತ್ತಿನ ನಮ್ಮ ಪದ್ಧತಿ ಗೊತ್ತಿದೆ, ಜೂನಿಯರ್ ಇಂಜಿನಿಯರ್ ಇರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಸೂಪರ್ಡೆಂಟ್ ಇಂಜಿನಿಯರ್ ಇರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರದಲ್ಲಿ ಇಂಡಿಯಾದವರಿಗೆ ಸೂಪರ್ಡೆಂಟ್ ಇಂಜಿನಿಯರ್ವರೆಗೂ ಮಾತ್ರ ಅವಕಾಶ ಇತ್ತು, ಚೀಫ್ ಇಂಜಿನಿಯರ್ ಆಗ ಅವಕಾಶ ಇರಲ್ಲ. ಅವರು ಇಷ್ಟೆಲ್ಲ ಉತ್ತಮ ಕಾರ್ಯಗಳನ್ನು ಮಾಡ್ತಿದ್ರು, ಚೀಫ್ ಇಂಜಿನಿಯರ್ ಆಗ್ಲಿಕ್ಕೆ ಆಗಲ್ವಲ್ಲ ಅಂತ ಬೇಸರಗೊಂಡು ವಾಲಂಟಿಯರ್ ರಿಟೈರ್ಮೆಂಟ್ ತಗೋತಾರೆ. ವಾಲಂಟರಿ ರಿಟೈರ್ಮೆಂಟ್ ತಗೊಂಡು 11 ತಿಂಗಳ ಕಾಲ ಜಪಾನ್ಗೆ ಹೋಗ್ತಾರೆ. ಜಪಾನ್ಗೆ ಹೋಗಿ ವೆಹಿಕಲ್ಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ವೆಹಿಕಲ್ಗಳ ಅಧ್ಯಯನ ಮಾಡಿದಾಗ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಜೋರಾಗಿ ಹೈದರಾಬಾದಲ್ಲಿ ಫುಲ್ ಫ್ಲಡ್ ಬರುತ್ತೆ. ಸುಮಾರು 2ರಿಂದ 2.5 ಸಾವಿರ ಜನ ಫ್ಲಡ್ಡಲ್ಲಿ ಸಿಗಾಕೊಂಡು ಒಂದು ದಿಗ್ಬಂಧನಕ್ಕೊಳಗಾಗ್ತಾರೆ. ಅವಾಗ ಹೈದರಾಬಾದ್ನ ನಿಜಾಮರು ವಿಶ್ವೇಶ್ವರಯ್ಯನವರಿಗೆ ಪತ್ರ ಬರೀತಾರೆ, ಹೈದರಾಬಾದಲ್ಲಿ ಪರಿಸ್ಥಿತಿ ಆಗಿದೆ, ನೀವು ದಯಮಾಡಿ ವಾಪಸ್ ಬರಬೇಕು, ಬಂದ್ಬಿಟ್ಟು ಈ ಸಮಸ್ಯೆನ ನಿವಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಅದನ್ನು ಒಪ್ಪಿ ಹೈದರಾಬಾದಿಗೆ ವಾಪಸ್ ಬರ್ತಾರೆ. ಹೈದರಾಬಾದಿನ ನಿಜಾಮರು ಅವರನ್ನು ಚೀಫ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಮಾಡಿ ಅವರು ಅಲ್ಲಿ ಹೈದರಾಬಾದಿಗೆ ಆಗ್ತಿದ್ದಂತಹ ಫ್ಲಡ್ ನೀರು ಬರುವ ಮುಂಚೆನೇ 2 ಅಣೆಕಟ್ಟುಗಳನ್ನು ಡಿಸೈನ್ ಮಾಡಿ ಫ್ಲಡ್ಡನ್ನು ತಡೆಯೋ ಒಂದು ವ್ಯವಸ್ಥೆ ಮಾಡ್ತಾರೆ. ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರು ಅಂದಿನ ದಿವಾನರಾದ ಅನಂತರಾಯರ ಕೈಲಿ ಒಂದು ಪತ್ರ ಬರೆಸ್ತಾರೆ. ವಿಶ್ವೇಶ್ವರಯ್ಯನವರು ನಮ್ಮ ರಾಜ್ಯದವರು, ನಮ್ಮ ಸಂಸ್ಥಾನದವರು, ಅಗಾಧವಾದ ಪ್ರತಿಮೆ ಇದೆ, ಇವರನ್ನು ನಾವು ಬಳಕೆ ಮಾಡ್ಕೋಬೇಕು, ನೀವು ನಮ್ಮ ಸಂಸ್ಥಾನದಲ್ಲಿ ಬಂದು ಸೇವೆ ಸಲ್ಲಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿ ಒಂದು ಪತ್ರವನ್ನು ಬರೀತಾರೆ. ಆಗ ಅವರು ಅದಕ್ಕೆ ನಾನು ಬರಲಿಕ್ಕೆ ಸಿದ್ಧವಾಗಿದ್ದೇನೆ, ನಂದು ಕಂಡೀಷನ್ ಇದೆ, ಏನಂದರೆ ತಾಂತ್ರಿಕ ಶಾಲೆಗಳನ್ನು ತೆರೀಬೇಕು, ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಎಜುಕೇಷನಿಗೆ ಆದ್ಯತೆ ಕೊಡಬೇಕು, ಆಗಿದ್ದಾಗ ಮಾತ್ರ ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳ್ತಾರೆ. ಮಹಾರಾಜರು ಅದಕ್ಕೆ ಒಪ್ಪಿಗೆ ಕೊಟ್ಟು ಅವ್ರನ್ನ ಮೈಸೂರಿಗೆ ಕರೆಸ್ಕೊತಾರೆ. ಮೈಸೂರಿಗೆ ಕರೆಸ್ಕೊಬಂದು ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ KRS ಡ್ಯಾಮ್ ಅಂದಿನ ಕಾಲದಲ್ಲಿ 251 ಲಕ್ಷಗಳ ಒಂದು ಪ್ರಾಜೆಕ್ಟ್, 251 ಲಕ್ಷಗಳ ಪ್ರಾಜೆಕ್ಟು. ಅದು ಮೈಸೂರು ಸಂಸ್ಥಾನದ ಅತಿ ದೊಡ್ಡ ಪ್ರಾಜೆಕ್ಟು. ಹಿಂದೆ ಮೈಸೂರು ಸಂಸ್ಥಾನ ಅಷ್ಟು ವೆಚ್ಚದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡಿರಲ್ಲ. ಅಂತಹ ಸಂದರ್ಭದಲ್ಲಿ ಜೊತೆಲಿದ್ದಂತಹ ಮಂತ್ರಿವರ್ಯರು ರಾಜ್ಯರಿಗೆ ಒಂದು ಕಿವಿ ಹಿಂಡುವಂಥ ಒಂದು ಕೆಲಸ ಮಾಡ್ತಾರೆ. ಇಷ್ಟೊಂದು ಹಣನೆಲ್ಲ ನಾವು ಆ ಡ್ಯಾಮಿಗೆ ವ್ಯಯ ಮಾಡಿದ್ರೆ ನಾವು ಸಂಸ್ಥಾನನ ಮುಂದುವರಿಸೋದಾದ್ರೂ ಹೇಗೆ, ನಾವು ಸಂಸ್ಥಾನ ಮುಂದುವರ್ಸೋಕ್ಕಾಗಲ್ಲ, ಪ್ರಾಜೆಕ್ಟ್ ಮಾಡೋದು ಬೇಡ ಅಂತೇಳಿ ಅವ್ರನ್ನ ತಡೀತಾರೆ. ಆಗ ರಾಜರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ವಿಶ್ವೇಶ್ವರಯ್ಯನವರಿಗೆ ಕೊಡೋದಿಲ್ಲ. ಅವರ ತಾಳ್ಮೆಯನ್ನು ಇವರು ಅಬ್ಸರ್ವ್ ಮಾಡಿದಂಥ ಇವರು, ನನಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂದರೆ ನಾನು ಇಲ್ಲಿ ಮುಂದುವರಿಯೋದಿಲ್ಲ, ನಾನು ಇಲ್ಲಿಂದ ನಿರ್ಗಮಿಸ್ತೀನಿ ಅಂತ ಮಹಾರಾಜರಿಗೆ ನೇರವಾಗಿ ಹೇಳ್ತಾರೆ. ಆವಾಗ ಆ ಪ್ರಾಜೆಕ್ಟನ್ನು ಕೈಗೆ ಎತ್ಕೋತಾರೆ. ಪ್ರಾಜೆಕ್ಟ್ ಶುರುವಾಗುತ್ತೆ. ಪ್ರಾಜೆಕ್ಟ್ ಶುರುವಾದ ಸಂದರ್ಭದಲ್ಲೇ ಇವರನ್ನು ಮೈಸೂರಿನ ದಿವಾನರಾಗಿ ನೇಮಕ ಮಾಡ್ಕೋತಾರೆ. ಅದಕ್ಕಿಂತ ಮುಂಚೆ ಇವರು ಚೀಫ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಅವರೆಷ್ಟು ಸ್ವಾಭಿಮಾನಿಗಳಾಗಿದ್ರು ಅಂತ ಹೇಳಿದರೆ, ಮೈಸೂರು ದಸರಾದಲ್ಲಿ ಆಂಗ್ಲರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಸನದ ವ್ಯವಸ್ಥೆಗಳಿರೋದಿಲ್ಲ. ಆಂಗ್ಲರು ಮಾತ್ರ ರಾಜರ ಪಕ್ಕದಲ್ಲಿ ಆಸನದಲ್ಲಿ ಕೂರಬೇಕು, ಭಾರತೀಯ ಅಧಿಕಾರಿಗಳೆಲ್ಲ ಪಕ್ಕದಲ್ಲಿ ನೆಲದ ಮೇಲೆ ಕೂರ್ಬೇಕಂತ ಇರುತ್ತೆ. ಇವರು ಮುಖ್ಯ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಇವರನ್ನ ಆಹ್ವಾನ ಮಾಡ್ತಾರೆ ದಸರಕ್ಕೆ. ಇವರು ನೇರವಾಗಿ ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಭಾರತೀಯರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿದ್ರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆ ವಿಚಾರನ ಮಹಾರಾಜರ ಗಮನಕ್ಕೆ ಹೋಗುತ್ತೆ. ಮಹಾರಾಜರು ಇಮಿಡಿಯೇಟ್ ಅವತ್ತಿಂದ ಒಂದು ಆದೇಶನ ಹೊರಡಿಸ್ತಾರೆ. ಪ್ರತಿಯೊಬ್ಬ ಭಾರತೀಯ ಅಧಿಕಾರಿಗಳು ಕೂಡ ನಿನ್ನ ಮುಂದೆ ಮೈಸೂರು ದಸರಾದಲ್ಲಿ ನಾವು ಆಸನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. ಅಷ್ಟು ಸ್ವಾಭಿಮಾನಿಯಾಗಿ ಬದುಕಿದಂಥವ್ರು. ಒಬ್ಬ ತಂತ್ರಜ್ಞ ಆಡಳಿತಗಾರನಾಗಿ ಬಂದರೆ ಯಾವ ರೀತಿಯೆಲ್ಲ ನಾವು ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡ್ಬೋದು ಅಂತಕ್ಕೆ ವಿಶ್ವೇಶ್ವರಯ್ಯನವರು ಜೀವಂತ ಉದಾಹರಣೆ. ಇವತ್ತು ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ, ಭಗವದ್ಗೀತೆಯಲ್ಲಿ ಇಲ್ಲದ್ದು ಎಲ್ಲೂ ಇಲ್ಲ ಅಂತ ಹೇಳ್ತೀವಿ. ಇವತ್ತು ರಾಜಕಾರಣದಲ್ಲಿರ್ಬೋದು, ಅಧಿಕಾರಶಾಹಿ ವರ್ಗದಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು, ಆಡಳಿತಶಾಹಿ ಸುಧಾರಣೆಯಲ್ಲಿರ್ಬೋದು,
ವಿಶ್ವೇಶ್ವರಯ್ಯನವರು ಮಾಡ್ತಿರ್ತಕ್ಕಂಥ ಕೆಲಸ ಯಾವುದೂ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಹಿಡಿದು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಾರ್ಖಾನೆಗಳು ಹೇಳಕ್ಕೆ ಹೋದರೆ ಉದ್ದ ಪಟ್ಟಿನೇ ಇದೆ. ಆ ಸಾಕಷ್ಟು VSIL ಭದ್ರಾವತಿ ಪೇಪರ್ ಕಾರ್ಖಾನೆ ಇರ್ಬೋದು, ಮೈಸೂರನ್ನು MSIL ಇರ್ಬೋದು, ಸಾಕಷ್ಟು ನೂರಾರು ಕಾರ್ಖಾನೆಗಳಿಗೆ ಇವತ್ತು ಅವರು ಸ್ಥಾಪನೆಯನ್ನು ಮಾಡಿ ಒಂದು ಅಧಿಕಾರವನ್ನು ಹೇಗೆ ನಡೆಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಸಮಯ ಪ್ರಜ್ಞೆ ಹೇಗಿತ್ತು ಅಂತ ಹೇಳಿದರೆ, ಅವರು ದಿವಾನರಾಗಿ ರಿಟೈರ್ಡ್ ಆದಮೇಲೆ ನಂತರ ವರ್ಷಕ್ಕೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅವರು ಒಂದು ಸಮಯದಲ್ಲಿ ಅವರ ಹತ್ತಿರದ ಸಂಬಂಧಿಕ ಸ್ಟೂಡೆಂಟ್ ಒಬ್ಬ ಆ ವರ್ಷದ ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ. ಅವರು ಹೇಳಿದ ಸಮಯ ಒಂದು 11 ಗಂಟೆಗೆ ಟೈಮ್ ಕೊಟ್ಟಿದ್ರೆ ಅವನು 11:15 ಅವ್ರ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅವ್ರು ಏನೂ ಮಾತಾಡೋದಿಲ್ಲ. ಅವನನ್ನು ಕರೆದು ಉಪಚಾರ ಮಾಡಿ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ, ನಾನು ಪ್ರತಿ ವರ್ಷ 100 ರೂಪಾಯಿ ಕೊಡ್ತಾ ಇದ್ದೆ, ಈ ವರ್ಷ ನಿನಗೆ 75 ರೂಪಾಯಿ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನೀನು 1/4 ಗಂಟೆ ಲೇಟಾಗಿ ಬಂದಿದ್ದೆ, ಅದಕ್ಕೆ 25 ರೂಪಾಯಿ ನಿನಗೆ ಕಡಿತ ಮಾಡ್ತೀನಿ ಅಂತೇಳಿ ಅಷ್ಟು ಸಮಯ ಪಾಲನೆಗೆ ಅವರು ಒಂದು ಮಹತ್ವವನ್ನು ಕೊಡ್ತಾರೆ. ಈ ಸಮಯದಲ್ಲಿ ಒಂದು ಮಂಕುತಿಮ್ಮನ ಕಗ್ಗರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಲಕ್ಕೆ ಮೊದಲಿಗನಾರು, ಲೆಕ್ಕವಿಟ್ಟಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಯಜಸ್ಸು ನನಗೆ ಮಂಕುತಿಮ್ಮ ಅಂತ. ಅಂದರೆ ಪ್ರಪಂಚದಲ್ಲಿ ಯಾರು ಯಾರನ್ನು ಕೂಡ ಗುರುತಿಸೋದಿಲ್ಲ. ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ಮಾತ್ರ ಗುರುತಿಸ್ಲಿಕ್ಕೆ ಈ ಸಮಾಜದಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳ್ತಾ, ನಮ್ಮ ಕಡೂರಿನ ಬಹುದಿನದ ಕನಸು, ಕನಿಷ್ಠ ನಾವು 6-7 ವರ್ಷಗಳಿಂದ ಪ್ರಯತ್ನ ಪಟ್ಟು ಕಳೆದ ವರ್ಷ ಅದು ಒಂದು ಫ್ರೇಮಿಗೆ ಬಂದು 1 ವರ್ಷಗಳ ಕಾಲ ನಾವು ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಅದಕ್ಕೆ ಸುಸಂದರ್ಭ ಬಂದಿದೆ. ಈ ವರ್ಷ ನಾವು ಅಧಿಕೃತವಾಗಿ ಕಡೂರು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನನ್ನು ನಾವು ಈ ಪ್ರಸ್ತುತ 28 ಜನ ನಾವು ಮೆಂಬರ್ಗಳಿದ್ದೀವಿ. ನಾವು ಇಷ್ಟನೇ, ಇದರ ಹಿಂದಿನ ಉದ್ದೇಶ ಸಂಘಟಿತ ಬದುಕು ನಮ್ಮ ಶಕ್ತಿಯನ್ನು ಹೆಚ್ಚುತ್ತೆ. ಇದು ಮನುಷ್ಯ ಸಂಘಜೀವಿ ಅಂತ ಎಲ್ಲ ಕಡೆ ನಮಗಿದೆ. ಯಾವುದೇ ವೃತ್ತಿ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಮನುಷ್ಯ ಸಂಘಟಿತ ಇದ್ದಾಗ ಮಾತ್ರ ಯಾವುದೇ ಒಂದು ಸಮಸ್ಯೆಗಳನ್ನಿರ್ಬೋದು ಅಥವಾ ಸಂಘದಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಇಂಜಿನಿಯರ್ಗಳು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಲ್ಲಿ ಎದುರಿಸ್ತಾ ಇದ್ದೀವಿ. ಇವತ್ತಿಗೆ ಏನಾಗಿದೆ ಅಂತ ಹೇಳಿದರೆ, ನಾವಿಷ್ಟೆಲ್ಲ ವಿಶ್ವೇಶ್ವರಯ್ಯನ ಬಗ್ಗೆ ಮಾತಾಡಿದಾಗ ಇವತ್ತಿನ ಇಂಜಿನಿಯರ್ಸ್ ನಾವು ಯಾವ ಮಟ್ಟಕ್ಕೆ ಬರ್ತಾ ಇದ್ದೀವಿ ಅನ್ನೋದ ನಮ್ಮನ್ನು ನಾವೇ ಒಂದ್ಸತಿ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ಯಾವುದೋ ಒತ್ತಡಕ್ಕೋ ಅಥವಾ ಹಣಕ್ಕೋ ನಿನ್ನೆ ಯಾವುದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಇವತ್ತು ಇಂಜಿನಿಯರಿಂಗ್ ಸ್ಕಿಲ್ ಅನ್ನೋದನ್ನು ನಾವು ತುಂಬ ಕಡಿಮೆ ಮಾಡ್ಕೋತಾ ಇದ್ದೀವಿ. ಇಂಜಿನಿಯರಿಂಗ್ ಅಧ್ಯಯನಶೀಲತೆಯನ್ನು ನಾವು ಕಡಿಮೆ ಮಾಡ್ಕೋತಾ ಇದ್ದೀವಿ. ನಾವು ಅದನ್ನು ಉಳಿಸ್ಕೋಬೇಕು. ಆ ಥರದ ನಮ್ಮ ಸಂಘದ ಸದಸ್ಯರುಗಳಿಗೆ ಆ ಥರದ ನಿಟ್ಟಿನಲ್ಲಿ ನಾವು ಟ್ರೈನ್ ಅಪ್ ಮಾಡಬೇಕು. ಹಾಗೂ ಸಂಘದ ಸದಸ್ಯರುಗಳಿಗೆ ಸಮಸ್ಯೆಗಳ ಜೊತೆಗೆ ಸ್ವಲ್ಪ ಮಟ್ಟಿನ ಸಾರ್ವಜನಿಕ ಸೇವೆಯನ್ನು ಕೂಡ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಂಘವನ್ನು ನಾವು ಅಸ್ತಿತ್ವಕ್ಕೆ ತಂದಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಕಡೂರು ಪುರಸಭಾ ಅಧ್ಯಕ್ಷರಾದ ಸೀನನವರಿಗೆ ಒಂದು ನಮ್ಮ ಮನವಿ, ಅಂಬೇಡ್ಕರ್ ವೃತ್ತದಿಂದ ಹೈಬಿ ಪ್ರವಾಸಿ ಮಂದಿರಕ್ಕೆ ಏನು ರಸ್ತೆ ಇದೆ, ಆ ರಸ್ತೆಗೆ ವಿಶ್ವೇಶ್ವರಯ್ಯನ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ನಾವು ಭಿನ್ನವತ್ತಳಿಯನ್ನು ಕೊಡೋರಿದ್ದೀವಿ. ಅದನ್ನು ಗಮನಕ್ಕೆ ತರ್ತಾ ಇದ್ದೀವಿ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸೇವೆ ಜೊತೆಗೆ ಇಂಜಿನಿಯರ್ಸ್ ನಮ್ಮ ಕಷ್ಟ ಸುಖಗಳನ್ನು ಅರಿತು ಕಾರ್ಯನಿರ್ವಹಣೆ ಮಾಡೋಣ ಅಂತ ನಾನು ಹೇಳ್ತಾ, ಈ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.